ಟ್ಯಾಕ್ಸ್ ಕಟ್ಟದೆ ಓಡಾಡ್ತಾ ಇದ್ದಂತಹ ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಫೆರಾರಿ, ಪೋರ್ಷೆ, ರೇಂಜ್ ರೋವರ್, BMW ಇಂಥ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಸುಮಾರು 30 ಐಷಾರಾಮಿ ಕಾರುಗಳನ್ನು RTO ಸೀಸ್ ಮಾಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಈ ಗಾಡಿಗಳು. ಕರ್ನಾಟಕದಲ್ಲಿ ಅನಧಿಕೃತವಾಗಿ ಸಂಚರಿಸ್ತಾ ಇದ್ದಂತಹ ಐಷಾರಾಮಿ ಕಾರುಗಳನ್ನು ಸದ್ಯ RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸುಮಾರು 3 ಕೋಟಿಯಷ್ಟು ತೆರಿಗೆ ವಸೂಲಿ ಮಾಡೋ ಸಾಧ್ಯತೆ ಇದೆ. ಐಷಾರಾಮಿ ಕಾರುಗಳು ತಗೊಂಡು ಬೇರೆ ಯಾವುದೋ ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ಓಡಾಡ್ತಿದ್ದಾರೆ. ಟ್ಯಾಕ್ಸ್ ಕಟ್ಟಿ ಅಂದರೆ ಮಾತ್ರ ಟ್ಯಾಕ್ಸ್ ಕಟ್ಟಕ್ಕಾಗಂಗಿಲ್ಲ ಇವರು. ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ. ಸೊ ಈ ರೀತಿಯ ಸುಮಾರು 30 ಐಷಾರಾಮಿ ಕಾರುಗಳನ್ನು RTO ಅಧಿಕಾರಿಗಳು ಈಗ ಸೀಸ್ ಮಾಡಿದ್ದಾರೆ. 3 ಕೋಟಿ ರೂಪಾಯಿಗೂ ಅಧಿಕ ತೆರಿಗೆ ವಸೂಲಿ ಆಗಬೇಕಾಗಿದೆ. ವಸೂಲಿ ಆಗುತ್ತೆ, ಯಾಕಂದರೆ ಗಾಡಿ ಸೀಸ್ ಮಾಡಿರೋದ್ರಿಂದ ಈಗ ಬೇರೆ ದಾರಿ ಇಲ್ಲದೆ ಬಂದು ಏನು ಬಾಕಿ ಉಳಿಸ್ಕೊಂಡಿದ್ರು ಆ ತೆರಿಗೆ ಪಾವತಿ ಮಾಡಿ ಆಮೇಲೆ ಗಾಡಿ ಬಿಡಿಸ್ಕೊಂಡು ಹೋಗಬೇಕು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಂಬರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಇಲ್ಲಿ ತಂದು ಅದನ್ನು ಅನಧಿಕೃತವಾಗಿ ಓಡಾಡಿಸ್ತಾ ಇರ್ತಾರೆ. ಯಾಕೆ ಅಂದರೆ ಈ ಥರ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ, ರೋಡ್ ಟ್ಯಾಕ್ಸ್ ಕಡಿಮೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ರೋಡ್ ಟ್ಯಾಕ್ಸ್ ಕಡಿಮೆ ಇರುತ್ತೆ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅಲ್ಲಿ ತಗೊಳ್ಳೋದು, ಆಮೇಲೆ ಅನಧಿಕೃತವಾಗಿ ಅದನ್ನು ಕರ್ನಾಟಕದಲ್ಲಿ ತಂದು ಇಲ್ಲಿ ಓಡಾಡಿಸೋದು. ಟ್ಯಾಕ್ಸ್ ಆದರೂ ಕರೆಕ್ಟಾಗಿ ಕಟ್ಟಿದ್ದಾರೆ ಅಂದರೆ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ಥರ ಐಷಾರಾಮಿ ಕಾರುಗಳನ್ನು ಕೊಂಡ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಂಥ ಸುಮಾರು 30 ಐಷಾರಾಮಿ ಕಾರುಗಳನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಫೆರಾರಿ ಇದೆ, ಪೋರ್ಷೆ ಇದೆ, BMW ಕಾರುಗಳಿದ್ದಾವೆ, ರೇಂಜ್ ರೋವರ್ ಇದೆ, ಆಡಿ ಇದೆ. ಈ ಥರ ದೊಡ್ಡ ದೊಡ್ಡ ಕಾರುಗಳು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಾರುಗಳು ತಗೊಂಡಿದ್ದಾರೆ. ಆದರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ಕಳ್ಳಾಟ. 30 ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ತೆರಿಗೆ ಏನು ಬಾಕಿ ಉಳಿಸ್ಕೊಂಡಿದ್ದೀರಾ ಅದನ್ನು ಕಟ್ಟಿ ಕಾರ್ ತಗೊಂಡು ಹೋಗಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.